ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಸೆಕೆಗುಳ್ಳೆ ಅಥವಾ ಸೆಕೆ ಬೆವರಸಾಲೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಆಗ್ತಾ ಇರುತ್ತೆ. ಇವಾಗ ನನಗೂ ಕೂಡ ಆಗಿದೆ, ಫಸ್ಟ್ ಟೈಮ್ ಈ ರೀತಿಯಾಗಿ ಆಗ್ತಾ ಇರೋದು. ನಾನು ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಆದಾಗ ನಾನು ಭಯ ಪಡ್ಕೊಂಡು ಏನಕ್ಕೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ನನಗೆ ಲಾಸ್ಟ್ ಮಂಡೇ ಈ ರೀತಿಯಾಗಿ ಕಾಣಿಸ್ಕೊಂಡಿದ್ದು. ನಾನು ಅತಿ ಹೆಚ್ಚಾಗಿ ಬೆವರುವಂತಹ ಜಾಗದಲ್ಲಿ ಮಾತ್ರ ಇದಾಗಿದೆ. ಕಿವಿ ಹಿಂದಿನ ಭಾಗ ಮತ್ತು ಹಣೆ ಮೇಲೆ ಮತ್ತು ಬಾಯಿ ಸುತ್ತ, ಮೂಗಿನ ಅಕ್ಕಪಕ್ಕ ಆಗಿದೆ. ಇದಕ್ಕೆ ಹೋಮ್ ರೆಮಿಡಿನ ಮನೆಯಲ್ಲೇ ತೋರಿಸ್ತಾ ಇದ್ದೀನಿ. ಯಾರಾದ್ರೂ ಈ ರೀತಿಯಾಗಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದರಲ್ಲೂ ಕೂಡ ಈ ಒಂದು ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ನೋಡಬಹುದು. ಇವಾಗ ನಾನು ಫಸ್ಟ್ ರೆಮಿಡಿ ಮಾಡ್ತಾ ಇರೋದು ಬಂದು ಅರಿಶಿನಕ್ಕೆ ಕೈ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಹಾಕಿ ಮುಖದ ಮೇಲೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡೋದು. ಕೈ ಎಣ್ಣೆ ಅಂತಂದರೆ ಹರಳೆಣ್ಣೆ. ಈ ಒಂದು ಹರಳೆಣ್ಣೆ ತಂಪಾಗಿರೋ ಕಾರಣ ಮುಖದಲ್ಲಿರೋ ಬೆವರುಸಾಲೆ ಏನಿರುತ್ತೆ ಅದು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನೋಡ್ತಾ ಇರ್ಬೋದು, ಇದು ಅರಿಶಿನ ಮತ್ತು ಕೈ ಎಣ್ಣೆ ಹಚ್ಚಿದಾಗ ಒಂಥರ ಮುಖ ಎಲ್ಲ ತುಂಬಾ ತಂಪಾಗಿ ಅನ್ನಿಸ್ತಾ ಇರುತ್ತೆ. ನಾನು ಒಂದು 15 ಮಿನಿಟ್ಸು ಬಿಟ್ಟೆ. ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ವಾಶ್ ಮಾಡಿದ್ರೆ ಆಯಿತು ಅಂತ ಹೇಳಿ ಇವಾಗ ಫೇಸ್ ವಾಶ್ ಮಾಡೋದಕ್ಕೂ ಕೂಡ ನಾನು ಈ ರಾಗಿ ಹಿಟ್ಟು ಏನಿರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಬೇರೆ ಬೇರೆ ಪೌಡರ್ನ ಬಳಸ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನೆಲ್ಲ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಫೇಸ್ ವಾಶ್ ಎಲ್ಲ ಮಾಡಿದ್ದಾಯಿತು. ಜೋರಾಗಿ ರಬ್ ಮಾಡಬೇಡಿ, ಗುಳ್ಳೆಲ್ಲ ಏನಿರುತ್ತೆ ಅದು ಉರಿಯುತ್ತೆ. ಹಾಗಾಗಿ ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿದ್ರೆ ಆಯಿತು. ಹಾಗಿದ್ರೆ ಈ ಸೆಕೆಗುಳ್ಳೆ ಬೆವರುಸಾಲೆ ಅನ್ನೋದು ಯಾಕೆ ಬರುತ್ತೆ ಅಂತ ಅಂದರೆ, ಅತಿ ಹೆಚ್ಚಾಗಿ ನಾವು ಬೇಸಿಗೆಗಾಲದಲ್ಲಿ ಬೆವರ್ತಾ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮುಖದಲ್ಲಿರುವಂತಹ ಒಂದು ಪುಟ್ಟ ಪುಟ್ಟ ಚಿಕ್ಕ ರಂಧ್ರಗಳೇನಿರುತ್ತೆ, ನಮ್ಮ ದೇಹದಲ್ಲಿನ ಉಷ್ಣಾಂಶವನ್ನು ಅಥವಾ ಬೆವರೇ ನೀರೇನಿರುತ್ತೆ ಅದು ಹೊರಗಡೆ ಬರೋದಕ್ಕೆ ರಂಧ್ರಗಳಿರುತ್ತಲ್ವ, ಅದು ತುಂಬ ಬೆವೆದಾಗ ನಾವು ಜಸ್ಟ್ ಈ ರೀತಿ ಒರೆಸ್ಕೊಳ್ಳೋದು ಬಿಟ್ಟು ಉಜ್ಜಿ ಒರೆಸಿರ್ತೀವಿ. ಆ ಒಂದು ರಂಧ್ರಗಳು ಮುಚ್ಕೊಂಡು ಹೋಗುತ್ತೆ. ಅಂದರೆ ಒಂದು 3 ತಿಂಗಳು ಬೇಸಿಗೆಗಾಲದಲ್ಲೂ ಕೂಡ ನಾವು ಆ ರೀತಿ ಬೆವರನ್ನ ಒರೆಸ್ಕೋತೀವಿ ಅಂತಂದರೆ ನಮಗೆ ಬೆವರಿನ ನೀರು ಹೊರಗಡೆ ಬರೋದಕ್ಕಿರುವಂತಹ ಪುಟ್ಟ ಪುಟ್ಟ ರಂಧ್ರಗಳು ಅದು ಮುಚ್ಚೋಗ್ಬಿಟ್ಟಿರುತ್ತೆ. ಇವಾಗ ಬೆವರಿನ ನೀರು ಹೊರಗಡೆ ಬರಬೇಕು ಅಂತಂದರೆ ಆ ಒಂದು ಪ್ರೋಸೆಸ್ಸಿಗೆ ಅಲ್ಲಿ ಎಲ್ಲೂ ಕೂಡ ಸ್ಪೇಸ್ ಸಿಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಗುಳ್ಳೆಗಳ ಮೂಲಕ ಇದು ಹೊರಗಡೆ ಬರುತ್ತೆ. ಇದು ಕೆಲವೊಬ್ಬರಿಗೆ ತೊಡೆಗಳ ಭಾಗಗಳಲ್ಲಿ ಅಥವಾ ಕಂಕ್ಳು ಸಂದಿ, ಎದೆ ಭಾಗದಲ್ಲಿ, ಬೆನ್ನಲ್ಲಿ, ಈ ಹಿಂದೆ ಕತ್ತತ್ರ ಮತ್ತು ಮುಖದ ಮೇಲೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಹೋಮ್ ರೆಮಿಡಿಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸಿದ್ದೀನಿ. ನನಗೆ ಫಸ್ಟ್ ಟೈಮ್ ಆಗಿರೋದು, ಇದಕ್ಕೂ ಮುಂಚೆ ನನಗೆ ಯಾವತ್ತೂ ಆಗಲಿಲ್ಲ. ನಂದು ಫೇಸ್ ಬಂದು ಡ್ರೈ ಸ್ಕಿನ್ನು. ಅದು ತುಂಬಾ ಅತಿ ಹೆಚ್ಚಾಗಿ ಮಾಯ್ಶ್ಚರೈಸ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಒಣಗಿರುತ್ತೆ, ಸ್ವಲ್ಪ ಡ್ರೈನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಫೇಸಿಗೆ ಏನು ಅಪ್ಲೈ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಆಲೋವೆರಾ ಜೆಲ್ನ ತಗೊಂಡು ನೀಟಾಗಿ ಕೈಯಲ್ಲಿ ಯೂಸ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಜಾಸ್ತಿ ಒತ್ತಿ ಉಜ್ಜಬಾರ್ದು. ಹಾಗಾಗಿ ಚಿಕ್ಕದೊಂದು ಬ್ರಷ್ನ ಸಹಾಯದಿಂದ ಕೂಡ ನಾವು ಮಾಡ್ಬೋದು. ನಾನು ಸ್ಮೂತಾಗಿ ಹಾಗೆ ಜಸ್ಟ್ ರಬ್ ಮಾಡ್ಕೊಂಡಿದ್ದೀನಿ ಈ ಒಂದು ಆಲೋವೆರಾ ಜೆಲ್. ಅಥವಾ ನೀವು ಪ್ಯೂರ್ ಆಲೋವೆರಾ ಏನು ಮನೆಯಲ್ಲಿರುತ್ತೆ ಗಿಡ, ಅದನ್ನು ಕೂಡ ಸಿಪ್ಪೆನ ತೆಗೆದು ಅದರಲ್ಲಿರೋ ಒಂದು ಲೋಳೆ ಏನು ಬರುತ್ತೆ ಅದನ್ನು ಕೂಡ ನೀವು ಹಚ್ಕೋಬಹುದು. ಈ ಆಲೋವೆರಾ ಜೆಲ್ಲನ್ನು ಹಚ್ಚಿದಾಗ ನನಗೆ ಈ ತುಟಿ ಕೆಳಗಡೆ ಇರುವಂತಹ ಬೆವರುಸಾಲೆ ಏನಿದೆ ಇದು ಜಸ್ಟ್ 1 ಮಿನಿಟು ತುಂಬಾ ಉರಿಯುತ್ತೆ. ಹುರಿದಾದ್ಮೇಲೆ ಜಸ್ಟ್ 1 ಮಿನಿಟ್ ಆದಮೇಲೆ ಮುಖ ಎಲ್ಲ ಫುಲ್ಲು ಕೂಲಾಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಮಾಯ್ಶ್ಚರೈಸ್ ಆಗಿರೋದಕ್ಕೆ ಬಿಡಬೇಕು. ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಹಚ್ಕೊಂಡು ಈ ರೀತಿಯಾಗಿ ನೀಟಾಗಿ ರಬ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ. ನನಗೆ ಫಸ್ಟಿಗೂ ಕೂಡ ಈ ಹೋಮ್ ರೆಮಿಡಿನ ಯೂಸ್ ಮಾಡಿರೋದಕ್ಕೂ ಇವಾಗಿನ ಒಂದು ಏನು ರಿಸಲ್ಟ್ ಇದೆ ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಡ್ರೈನೆಸ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಕೂಡ ಈ ರೀತಿ ಬೆವರುಸಾಲೆ ಅಂದರೆ, ನಾನು ಸ್ಟಾರ್ಟಿಂಗ್ ಇದನ್ನು ಬೆವರುಸಾಲೆ ಅಂತ ಅಂದ್ಕೊಳ್ಳಿಲ್ಲ, ಬೇರೆ ಏನೋ ಆಗ್ಬಿಟ್ಟಿದೆ ಮುಖದಲ್ಲಿ ಅಂತ ತುಂಬಾ ಬೇಜಾರಾಗಿತ್ತು. ಈ ರೀತಿಯಾಗಿ ಮುಖ ಇಟ್ಕೊಂಡು ಹೊರಗಡೆ ಹೋಗೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಯಾರ ಹತ್ರನಾದ್ರೂ ಎದುರು ನಿಂತ್ಕೊಂಡು ಮಾತಾಡೋದಕ್ಕೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ನಾನು ಅದನ್ನು ಈ ಒಂದು 3 ದಿನಗಳಲ್ಲಿ ಫೇಸ್ ಮಾಡಿಬಿಟ್ಟೆ. ಕತ್ತೆತ್ತಿ ಓಡಾಡೋದಕ್ಕೂ ನಂಗೆ ಕಷ್ಟನೇ ಆಗ್ತಾಯಿತ್ತು. ಈಗ ನಾನು ಸಂಜೆಯ ಒಂದು ಏನು ಬೇಸಿಕ್ಕಾಗಿ ಏನು ಮಾಡಬಹುದು ಅಂತ ಹೇಳಿ ಸಂಜೆ ಏನು ಟಿಪ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಐಸ್ ಕ್ಯೂಬನ್ನು ತಗೊಂಡು ಈ ರೀತಿಯಾಗಿ ಮುಖಕ್ಕೆ ಜಸ್ಟ್ ಈ ರೀತಿಯಾಗಿ ಸ್ಮಾಲ್ ಒಂದು ಕ್ಯೂಬ್ ಏನಿರುತ್ತೆ ಅದನ್ನು ಈ ರೀತಿಯಾಗಿ ರಬ್ ಮಾಡ್ಕೋತಾ ಇದ್ದೀನಿ. ರಬ್ ಮಾಡಿಕೊಂಡು ಇವಾಗ ಕೂಡ ನಾನು ರಾಗಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಮುಖನ
ವಾಶ್ ಮಾಡ್ಕೋತೀನಿ. ಐಸ್ ಕ್ಯೂಬಲ್ಲಿ ಅದು ಈ ಕೋಲ್ಡ್ ವೆದರಲ್ಲಿ ಈ ರೀತಿಯಾಗಿ ಆಗ್ತಾಯಿದೆ. ಇದನ್ನು ಯೂಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಇದು ಸಮ್ಮರ್ ಸೀಸನ್ನಲ್ಲಿ ಆಗಬೇಕು, ಆದರೆ ಸಮ್ಮರು ಹೆಚ್ಚು ಕಡಿಮೆ ಮಳೆಯ ಒಂದು ಅವಾಂತರಗಳೇನಿರುತ್ತೆ ಅದು ನನಗೆ ಬೇಸಿಗೆ ಕಾಲ ಇದ್ದರೂ ಕೂಡ ಮಳೆ ಬರ್ತಾ ಇರೋ ಕಾರಣ ಇವಾಗಾಗಿದೆ. ನನಗೆ ಅದೇ ಒಂದು ಕಾರಣದಿಂದ ಇದು ಸೆಕೆಗುಳೇನ ಏನು ಅಂತ ಹೇಳಿ ಗೊತ್ತಾಗಲಿಲ್ಲ. ಸೊ ಇವತ್ತಿನ ಹೋಮ್ ರೆಮಿಡಿ ಇಷ್ಟು. ಅರಿಶಿನ ಮತ್ತು ಎಣ್ಣೆನ ಹಾಕಿ ಮುಖಕ್ಕೆ ಫೇಸ್ ಪ್ಯಾಕ್ನ ಹಾಕ್ಕೊಂಡು ಒಂದು 15 ಮಿನಿಟ್ ಬಿಟ್ಟು ರಾಗಿ ಹಿಟ್ಟಲ್ಲಿ ತೊಳಿಬೇಕು. ಸಂಜೆ ಒಂದು ಏನು ರೆಗ್ಯುಲರ್ ಮಾಡ್ತಿರ್ತೀವಿ ಆ ಒಂದು ಟೈಮಲ್ಲಿ ನಾವು ಐಸ್ ಕ್ಯೂಬ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮಸಾಜ್ ಮಾಡಿ ನಂತರ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿದ್ದೀನಿ. ಇವಾಗ ಕೂಡ ಆ್ಯಲೋವೆರಾ ಜೆಲ್ಲನ್ನು ಹಚ್ಚಿ ಜಸ್ಟ್ ಒಂದು ಲಿಪ್ ಬಾಮ್ ಮತ್ತು ಐಲೈನರ್ನ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ತಪ್ಪದೆ ಫಾಲೋ ಮಾಡಿ, ಹಾಗೆ ಮುಂದಿನ ವಿಡಿಯೋಕ್ಕೆ ವೆಯ್ಟ್ ಮಾಡಿ.